ಒಂದು ಪ್ರತಿಭಟನೆ ನಡೆದಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಯುವಂತಹ ಸ್ಥಳದಲ್ಲಿದ್ದೀನಿ. ವಿವಾಹಿತ ಸುಮಾರು 481 ಮಹಿಳಾ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿ ಸಿಕ್ಕಿಲ್ಲ ಅನ್ನುವಂತಹ ಆಕ್ರೋಶದ ಕೂಗು ಕೇಳಿಬರ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮತ್ತು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿರುವಂತಹ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕಾಂತರಾಜ್ ಅವರು ನಮ್ಮೊಂದಿಗಿದೆ. ಅವರನ್ನು ನಾವು ಮಾತನಾಡ್ಸೋಣ. ಸರ್, ಏನು ಹೇಳ್ತೀರಾ ಸರ್? ಈಗ ಇವತ್ತು ಕೂಡ ಪ್ರತಿಭಟನೆಗೆ ನಾವು ಬೆಂಬಲವನ್ನು ಸೂಚಿಸಿರಿ. ಈಗಾಗಲೇ ಸಾಕಷ್ಟು ಪ್ರತಿಭಟನೆಯಲ್ಲೂ ಕೂಡ ನೀವು ವಿದ್ಯಾರ್ಥಿಗಳಿಗೆ ಮತ್ತು ಏನು ಅಭ್ಯರ್ಥಿಗಳ ಪರವಾಗಿಯೂ ಕೂಡ ನೀವು ಧ್ವನಿಯಾಗಿ ನಿಂತಿರುವಂಥದ್ದು. ಏನಿದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ, ಅದರಲ್ಲೂ ಮಹಿಳಾ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಕೇಳ್ಬರ್ತಿರೋದು, ಏನು ಹೇಳ್ತೀರಾ ಸರ್? ಇದು ಇವತ್ತು ಏನಿರಲ್ಲ ಸರ್, 2022ರಲ್ಲಿ ನೋಟಿಫಿಕೇಶನ್ ಆಗಿತ್ತು. ಇದು ಬಿ ಸಿ ನಾಗೇಶ್ ಸರ್ ಇರಲ್ಲ ಅಪ್ಲಿಕೇಶನ್ ಮಿನಿಸ್ಟರು, ಅವರಿಂದ ನೋಟಿಫಿಕೇಶನ್ ಆಗಿತ್ತು. ಅದಾದಮೇಲೆ ಲಾಸ್ಟ್ 3 ವರ್ಷದಿಂದ ಸರ್, 3 ವರ್ಷದಿಂದ ಇದು ನೋಡಿ ಸರ್, ತಂದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇವರು ಗಂಡನ್ನು ಕೊಟ್ಟಿದ್ದಾರೆ ಸರ್, ಮತ್ತು ಫಾದರ್ದು ಕೊಟ್ಟಿದ್ದಾರೆ. ಇಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಸಿಂಧುತ್ವ ಆಗಿದೆ, ಮತ್ತು ಪೊಲೀಸ್ ವೆರಿಫಿಕೇಷನ್ ಆಗಿದೆ. ಇವರ ಹತ್ರ ಇರೋ ಎಲ್ಲ ಡಾಕ್ಯುಮೆಂಟ್ಸು ಶಿಕ್ಷಣ ಇಲಾಖೆಯಲ್ಲಿದೆ ಸರ್. 481 ಜನದ್ದು ಪೆಂಡಿಂಗ್ ಇಟ್ಕೊಂಡು 3 ವರ್ಷ ಆಗಿದೆ. 3 ವರ್ಷದಿಂದ ಇವರು ಬೇಕು ಅಂತ ಡಿಲೇ ಮಾಡ್ತಾಯಿದ್ದಾರೆ. ನಾನು 2 ವರ್ಷ ಮುಂಚೆನೇ ಮಧು ಬಂಗಾರಪ್ಪ ಸರ್ಗೆ ಮನವಿ ಮಾಡ್ಕೊಂಡಿದ್ವಿ. ಆದಷ್ಟು ಬೇಗ ನಾವು ಸಾಲ್ವ್ ಮಾಡ್ತೀವಿ, ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದು. ನಾವು ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂದ್ಕೊಂಡಿದ್ವಿ. ಇವರು ಕೋರ್ಟಲ್ಲೂ ಇವ್ರ ಪರವಾಗಿ ಬಂದಿದೆ. ತಂದೆ ಆದಾಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪ್ರಕಾರ ಇವರು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮತ್ತು ಅದಾದ ಹೈಕೋರ್ಟ್ಗೆ ಹೋಗಿದ್ದಾರೆ, ಹೈಕೋರ್ಟಲ್ಲಿ ಇವ್ರ ಪರವಾಗಿ ಬಂದಿದೆ. ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿಂದ ವಾಪಸ್ ಮತ್ತೆ ಕ್ಯಾಂಟೀನ್ಗೆ ಹೇಳಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಕ್ಯಾಂಟೀನಿನ ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು. ಸುಮಾರು ಸರ್ ಇವರು 481 ಜನ ವಿವಾಹಿತ ಮಹಿಳೆಯರು 1 ಕೋಟಿಗೂ ಜಾಸ್ತಿ ಹಣ ಖರ್ಚು ಮಾಡಿದ್ದಾರೆ ಕೋರ್ಟ್ ಕಚೇರಿಯಲ್ಲಿ ಸರ್. ದುಡಿದಲ್ಲೇ ಇವರು ದುಡ್ಡು ಖರ್ಚು ಮಾಡಿದ್ದಾರೆ ಅಂತಂದರೆ ಇವರು ಬೇರೆ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಇವ್ರ ಹತ್ರ ಎಲ್ಲ ಇರೋ ಡಾಕ್ಯುಮೆಂಟ್ಸ್ ಎಲ್ಲನೂ ಗೌರ್ಮೆಂಟಲ್ಲೇ ಇಲ್ಲ, ಶಿಕ್ಷಣ ಇಲಾಖೆಯಲ್ಲಿದೆ. ಹಿಂಗೆಲ್ಲ ಇವರು ಪ್ರೈವೇಟಲ್ಲಿ ಹೋಗಿ ಒಂದು ಜಾಬ್ ಮಾಡೋಕ್ಕೂ ಆಗಲ್ಲ. ಸರ್ಕಾರ ಇವತ್ತು ಕೊಟ್ಟು ನಾಳೆ ಕೊಟ್ಟು ನಾನು ಕೊಟ್ಟಿದೆ ಅಂದ್ಬಿಟ್ಟು 3 ವರ್ಷದಿಂದ ಇದೇ ರೀತಿ ಮುಂದೆ ಬರ್ತಿದ್ದಾರೆ. ದಯವಿಟ್ಟು ನಾನು ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೆ ಇವರ ಶಾಪ ತಪ್ಪೋದಕ್ಕೆ ಮುಂಚೆ ಈ ಸಮಸ್ಯೆ ಬಗೆಹರಿಸಿ. ಏಕೆಂತಂದರೆ ಇಷ್ಟು ಜನ ಹೆಣ್ಮಕ್ಳು ಮತ್ತು ಅವ್ರ ಮಕ್ಕಳು ಹಿಡ್ಕೊಂಡ್ಬಂದು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಏನಾದರೂ ನ್ಯಾಯ ಕೊಡಲೇಬೇಕು. ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಸಮಸ್ಯೆ ಆಗಿದೆ ಅಂತ ಸುಮ್ಮನೆ ಇರ್ತಿರ್ಲಿಲ್ವಲ್ಲ. ಅವ್ರು ಸ್ವಲ್ಪ ಇಷ್ಟು ಕಷ್ಟಪಟ್ಟು ಸಾಲ ಮಾಡಿ 1 ಲಕ್ಷ 2 ಲಕ್ಷ ಕೋರ್ಟಿಗೆ ಫೀಸ್ ಕಟ್ಟಿದ್ದಾರೆ. ಕೋರ್ಟಿಗೂ ಅಡ್ವೊಕೇಟ್ ಲಾಯರ್ ಫೀಸ್ ಅಂತ ಹೇಳ್ಬಿಟ್ಟು ಲಕ್ಷ ಮೋರ್ ದೆನ್ 1 ಕೋಟಿಗೆ ದುಡ್ಡು ಖರ್ಚು ಮಾಡಿದ್ದಾರೆ. ಏನು ಹೇಳ್ತಿದ್ದಾರೆ ಈಗ ಸರ್ಕಾರದವರು ಮತ್ತು ಸಚಿವರು ಮಂತ್ರಿಗಳು ಏನು ಇವಾಗ ಸಬೂಬು ಕೊಡ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅನ್ನೋದು? ಯಾಕಂದರೆ 481 ಮಹಿಳಾ ವಿವಾಹಿತ ಅಭ್ಯರ್ಥಿಗಳ ಚುಚ್ಚು ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆ ಆಗ್ತಿರುವುದು. ಸರ್ಕಾರ ಯಾಕೆ ಇದನ್ನು ಪರಿಗಣನೆ ಮಾಡ್ತಾ ಇಲ್ಲ? ಏನು ಸಬೂಬು ಕೊಡ್ತಾ ಇದ್ದಾರೆ ಅಂತ? ಸರಿ, ಇದು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಪ್ರತಿ ಹಂತದಲ್ಲಿ ಸುಳ್ಳು ಭರವಸೆ, ಮಾಧ್ಯಮದ ಮುಖಾಂತರ ಸುಳ್ಳು ಭರವಸೆ ಕೊಡೋದನ್ನ ಮೊದಲು ನಿಲ್ಲಿಸಿ ಸರ್. ಯಾಕೆಂದರೆ 2022ರಿಂದ ಯಾವುದೇ ನೋಟಿಫಿಕೇಷನ್ಸ್ ಆಗಿಲ್ಲ. GPSTR ಆಗಿ ನೋಟಿಫಿಕೇಷನ್ ಆಗಿದೆ 2022. ಪ್ರಸ್ತುತವಾಗಿ ಪ್ರೆಸೆಂಟು 70,727 ಹುದ್ದೆ ಖಾಲಿ ಹುದ್ದೆ ಇದ್ದಾವೆ. ಆ ಹುದ್ದೆ ಫಿಲ್ ಆಗಬೇಕಂತಂದರೆ, ಯಾವುದೇ ನೇಮಕಾತಿ ಆಗಬೇಕಂತಂದರೆ ಈ ಸಮಸ್ಯೆ ಬಗೆಹರಿಯಲೇಬೇಕು. ಟೀಚರ್ಸ್ ಸಾಕಷ್ಟು ಸರ್, ಆಲ್ಮೋಸ್ಟ್ 80% ಟೀಚರ್ಸ್ ಕೊರತೆ ಇದೆ. ಇವತ್ತು ಶಿಕ್ಷಣ ಅಂದರೆ ಸ್ಕೂಲು ಕಾಲೇಜಸ್ಸು ಕ್ಲೋಸ್ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದರೆ ಶಿಕ್ಷಕರು ಇಲ್ಲದೆ ಇರೋದು ಸರ್. ಒಂದು ಪಕ್ಷ ನೀವು ರಸ್ತೆ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರಿಗೆ ಸ್ಕೂಲು ಹೋಗಿ ವಿದ್ಯಾಭ್ಯಾಸ ಕಲಿತಾರೆ. ಆದರೆ ಸ್ಕೂಲು ಕಾಲೇಜ್ ಇದ್ದು ಅದರಲ್ಲಿ ಶಿಕ್ಷಕರೇ ಇಲ್ಲ ಅಂತಂದರೆ ಪ್ರಯೋಜನ ಏನು ಸರ್? ಇವತ್ತು ಸರ್ಕಾರ ನಡೆಸಬೇಕಂದ್ರೆ ಸರ್ಕಾರದ ದುಡ್ಡಿದ್ರೆ ಮಾತ್ರ ಸರ್ಕಾರ ನಡೆಸೋಕ್ಕಾಗುತ್ತೆ. ಅದೇ ರೀತಿ ಒಂದು ಸ್ಕೂಲ್ ನಡೀಬೇಕಂತಂದರೆ ಆ ಸ್ಕೂಲಲ್ಲಿ ಟೀಚರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟೀಚರ್ಸ್ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂದ್ರೆ ಈ ಸಮಸ್ಯೆ ಏನಿದೆಯಲ್ಲ 481 ಜನದ್ದು ಮಹಿಳಾ ಅಭ್ಯರ್ಥಿಗಳು ಅವರಿಗೆ ನೀವು ನ್ಯಾಯ ಕೊಡಲೇಬೇಕಾಗುತ್ತೆ. ಯಾಕೆಂತಂದರೆ ಅವರು ಸರ್ ನೀವು ಕೇಳ್ತಾ ಇರೋದು ನೋಟಿಫಿಕೇಷನ್ಸಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ. ನೋಟಿಫಿಕೇಷನ್ ಮೆನ್ಷನ್ ಮಾಡ್ತಾ ಇರೋದು ನಿಮ್ಮ ತಪ್ಪು ಸರ್. ನೋಟಿಫಿಕೇಷನ್ಸ್ ಯಾರು ಮಾಡ್ತಾರೆ? ಶಿಕ್ಷಣ ಇಲಾಖೆ ಮಾಡುತ್ತೆ, ಕಮಿಷನರು. ಅಲ್ಲಿ ಒಂದು DPR ಅಂತ ಇರುತ್ತೆ. DPRಲ್ಲಿ ಇಲ್ಲ CNR ಅವರಲ್ಲಿ ಏನು ನೋಟಿಫಿಕೇಷನ್ ಮೆನ್ಷನ್ ಮಾಡಿದ್ರೆ ನೋಟಿಫಿಕೇಷನ್ಸ್ ಏನೂ ಮೆನ್ಷನ್ ಮಾಡಿಲ್ಲ. ಗಂಡನ ಆಧಾರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರನ ಇಲ್ಲ ಫಾದರ್ನ ಏನೂ ಮೆನ್ಷನ್ ಮಾಡಿಲ್ಲ. ಇವತ್ತು ನೀವು ತಂದೆ ಆದಾಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಲ್ರೆಡಿ ಇವರು ಇಬ್ಬರದು ಕೊಟ್ಟಿದ್ದಾರೆ ಸರ್. ತಂದೆದು ಕೊಟ್ಟಿದ್ದಾರೆ, ಇದು ಹಸ್ಬೆಂಡ್ದು ಕೊಟ್ಟಿದ್ದಾರೆ, ಗಂಡದು ಕೊಟ್ಟಿದ್ದಾರೆ ಮತ್ತು ಫಾದರ್ದು ತಂದೆದು ಕೊಟ್ಟಿದ್ದಾರೆ. ಈಗ ಇಷ್ಟು ಇಬ್ಬರದು ಕೊಟ್ಟಾಗ ನೀವು ಸಿಂಧುತ್ವ ಮಾಡಿದಿರಾ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಿರಾ, ಪೊಲೀಸ್ ವೆರಿಫಿಕೇಷನ್ ಆಗಿದೆ.
ಎಲ್ಲ ಹಂತದಲ್ಲೂ ಎಲ್ಲ ಕಂಪ್ಲೀಟ್ ಆದಮೇಲೆ ಇವರಿಗೆ ಆದೇಶ ಪತ್ರ ಕೊಟ್ಟು ಇವ್ರನ್ನ 480 ವಿವಾಹಿತ ಮಹಿಳೆಯರಿಗೆ ನ್ಯಾಯ ಕೊಡಬೇಕಾಗಿತ್ತು. ಆದರೆ ಸರ್ಕಾರ ಆಗಿರ್ಬೋದು, ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು ಕೊಟ್ಟಿಲ್ಲ. ನಾನು ಹೇಳ್ತೀನಿ ಸರ್, ನಿಮಗೆ ಈ ಒಂದು ಅಧಿಕಾರ ಶಾಶ್ವತ ಅಲ್ಲ. ನೀವು ಮಾಡೋ ಕೆಲಸ ಶಾಶ್ವತವಾಗಿರುತ್ತೆ. ಯಾಕೆಂತಂದರೆ ಇವ್ರಿಗೋಸ್ಕರ ಇವ್ರಿಗೇನಾದರೂ ಇವ್ರ ಪರವಾಗಿ ನೀವು ಆದೇಶ ಪತ್ರ ಕೊಟ್ಟಿಲ್ಲ ಅಂತಂದರೆ ನಾಳೆ ದಿನ ನಿಮ್ಮ ಮನೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಘನತೆ ಗೌರವ ಉಳಿಯುತ್ತಾ? ಹೇಳಿ, ನಿಮ್ಮ ಘನತೆ ಗೌರವ ಉಳಿಯುತ್ತಾ? ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಇಷ್ಟು ಜನ ಚಿಕ್ಕ ಮಕ್ಕಳು ತೊಗೊಂಬಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತಂದರೆ ಅವರ ಶಾಪ ನಿಮಗೆ ತಟ್ಟೇ ಇರುತ್ತಾ? ಅವ್ರ ಶಾಪ ತಟ್ಟೋದಕ್ಕೆ ಮುಂಚೆ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರು ಎಚ್ಚೆತ್ಕೊಡಿ. ಯಾಕೆಂದರೆ ನಾನು ನಿಮಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಇವತ್ತು. ಅವರಿಗೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ಕೊಂಡ್ರು, ಇಲ್ಲ ಸರ್ ಅವ್ರು ನಮ್ಮ ಪರವಾಗಿ ಮಾಡ್ತಾರೆ, ನೀವು ಅವರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅಂತ ಹೇಳಿ. ಅದೇ ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸರ್, ನಿಜ ಹೇಳ್ತೀನಿ ಕೇಳಿ, ಬೇರೆ ರೀತಿ ನಡ್ಕೊತಾ ಇದ್ರು. ನಾವು ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೀವಿ ಅಂತಂದರೆ ಈ ಸಮಸ್ಯೆ ಬಗೆಹರಿಸಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮಧ್ಯಪ್ರವೇಶ ಮಾಡಿ ಇವರಿಗೆ ಏನಾದರೂ ಒಂದು ಕಾನೂನು ಸಚಿವರಿದ್ದಾರೆ ಎಚ್ ಕೆ ಪಾಟೀಲ್ ಸರ್, ಅವ್ರ ಹತ್ರ ಚರ್ಚೆ ಮಾಡಿ, ಮತ್ತು AG ಇದ್ದಾರೆ ಅಡ್ವೊಕೇಟ್ ಜನರಲ್, ಅವ್ರ ಹತ್ರ ಚರ್ಚೆ ಮಾಡಿ. ಇಲ್ಲ ಜಡ್ಜ್ ಹತ್ರ ಈಗ ಆಲ್ರೆಡಿ ಜಡ್ಜ್ಮೆಂಟ್ ಬಂದಿದೆ, ಕ್ಯಾಟಲ್ಲಿ ಆದೇಶ ಬಂದಿದೆ, ಹೈಕೋರ್ಟಲ್ಲಿ ಆದೇಶ ಬಂದಿದೆ, ಸುಪ್ರೀಂ ಕೋರ್ಟಲ್ಲೂ ಪರವಾಗಿ ಹೇಳಿದ್ದಾರೆ ಕ್ಯಾಟ್ ಆದೇಶ ಫಾಲೋ ಮಾಡಿ ಅಂತೇಳಿ. ಮತ್ತು ನ್ಯಾಕ್ ಡಿಲೇ ಮಾಡ್ತಿದ್ದಾರೆ ಸರ್. ಯಾವುದ್ಯಾವುದಕ್ಕೂ ಸಾವಿರಾರು ಸತಿ ನೀವು CM ಮತ್ತು ಕಾನೂನು ಸಚಿವರು ಭೇಟಿ ಮಾಡ್ತೀರಾ, ಆದರೆ ಈ ಸಮಸ್ಯೆ ನಿಮಗೆ ಸಮಸ್ಯೆ ಕಾಣ್ತಾ ಇಲ್ವಾ? ನಿಮಗೆ ಸಮಸ್ಯೆ ಒಂದೊಂದು ಸಮಸ್ಯೆನೂ ಆ್ಯಡ್ ಆಗ್ತಾ ಹೋದರೆ ನೀವು ಮಲ್ಟಿಪಲ್ ಸಮಸ್ಯೆಗೆ ನೂರಾರು ಸಮಸ್ಯೆ ಆದಾಗ ನಿಮಗೆ ಲಕ್ಷಾಂತರ ಜನಗಳು ಒಂದಾಗಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಯಾವುದೇ ಸಮಸ್ಯೆ ಸಣ್ಣದಿದ್ದಾಗ ಆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ತುಂಬ ಅಂದರೆ ಒಳ್ಳೆಯದಿರುತ್ತೆ. ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಸಚಿವರು ಇರ್ಬೋದು, ಯಾವುದೇ MLA ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು ಅಂತ ಹೇಳ್ತಾರೆ, ಇರ್ರೆಸ್ಪೆಕ್ಟಿವ್ ಪಾರ್ಟಿ ಈ ಸಮಸ್ಯೆ ಬಗೆಹರಿಸಿ. ಇಲ್ಲಾಂತಂದರೆ ನಮ್ಮ ರಾಜ್ಯದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ವಿದ್ಯಾರ್ಥಿಗಳು ಒಂದು ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಅಡ್ಡೂರಾತ್ರಿ ಓದ್ತಾ ಇದ್ದಾರೆ. ಅವರಿಗೆ ನೀವು ನೇಮಕಾತಿ ಮಾಡಬೇಕು ಅಂತಂದರೆ, ಹೊಸ ರೆಕ್ರೂಟ್ಮೆಂಟ್ ನೀವು ಸ್ಟಾರ್ಟ್ ಮಾಡಬೇಕಂತಂದರೆ ನಾವು 1 ವಾರ ಗಡುವು ಕೊಟ್ಟಿದ್ದೀವಿ. 1 ವಾರದಲ್ಲಿ ನೀವು ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಈ ಸಮಸ್ಯೆ ಬಗೆಹರಿಬೇಕು ಸರ್. ಈಗ ಈ ಸಮಸ್ಯೆ ಬಗೆಹರಿಲ್ಲ ಅಂದರೆ ನೀವು ಹೊಸ ನೋಟಿಫಿಕೇಷನ್ ಯಾವ ರೀತಿ ಮಾಡೋಕ್ಕಾಗುತ್ತೆ? ಹೊಸ ನೋಟಿಫಿಕೇಷನ್ಸ್ ಮಾಡೋಕ್ಕಾಗಲ್ಲ ಸರ್. ಹೊಸ ನೋಟಿಫಿಕೇಷನ್ಸ್ ಏನಂತ ತಿಳುವಳಿಕೆ ಪತ್ರ ಇದೆ, ಏನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ನೀವು ಹೇಳೋದಂತ ಸರ್. ಇದರಲ್ಲಿ ನೋಡಿ ಸರ್, ಪ್ರವರ್ಗ ಮಹಿಳಾ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಪೂರ್ವದಲ್ಲಿ ವಿವಾಹಿತಗಳಾಗಿದ್ದರೂ ಪತಿಯ ಮನೆಗೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿ ಸಲ್ಲಿಸತಕ್ಕದ್ದು. ಅವರು ಫಾದರ್ ಇನ್ಕಮ್ ಹೇಳಿದಂಥ ಫಾದರ್ ಕೊಟ್ಟಿದ್ದಾರೆ. ಅದಾದಮೇಲೆ ಅವರೇ ನೋಟಿಫೈ ಮಾಡಿರೋದು ನೋಡಿ. ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಮಟ್ಟದ ಜಾತಿ ಆದಾಯ ಪರಿಶೀಲನಾ ಸಮಿತಿ ಹಾಗೂ ಜಿಲ್ಲಾ ಅಧಿಕಾರಿಗಳು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಜಯಪುರ, ಇವರೇ ಮೆನ್ಷನ್ ಮಾಡಿರೋದು. ಫಾದರ್ದು ಕೊಡಿ, ಹಸ್ಬೆಂಡ್ದು ಕೊಡಿ ಅಂತೇಳಿ. ಪ್ರವರ್ಗ 1ರ ಅಭ್ಯರ್ಥಿಗಳು ನಂಬರ್ 9 ದಾಖಲಾತಿಗಳನ್ನು ಹೊರತುಪಡಿಸಿ ಉಳಿದ ದಾಖಲಾತಿ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ದಾರೆ ಸರ್. ಇಷ್ಟು ಹೇಳಿದಾದ್ಮೇಲೆ ಕೂಡ ಇವರೆಲ್ಲ ಡಾಕ್ಯುಮೆಂಟ್ಸು ಇವ್ರ ಹತ್ರ ಈಚ್ ಆ್ಯಂಡ್ ಎವ್ರಿ ಡಾಕ್ಯುಮೆಂಟ್ಸ್ ಏನಿದೆ ಸರ್, 10th PUC ಡಿಗ್ರಿ B.Ed B.Com ಎಲ್ಲ ಡಾಕ್ಯುಮೆಂಟ್ಸು ಇವ್ರಿಗೆ ಕೊಟ್ಟಿದ್ದಾರೆ. ಈಗ ಶಿಕ್ಷಣ ಇಲಾಖೆ ಕೊಟ್ಟಿದ್ದಾರೆ. 481 ಮಹಿಳಾ ವಿವಾಹಿತ ಅಭ್ಯರ್ಥಿಗಳ ಪೈಕಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಮಹಿಳಾ ಅಭ್ಯರ್ಥಿಗಳಿದ್ದಾರೆ, ಅದರ ಅಂಕಿಅಂಶ ನೀಡಿಕೆ ಹೇಗೆ ಸರ್? ಇದೆ ಸರ್, ಪ್ರತಿ ಜಿಲ್ಲಾವರು ಏನಿಲ್ಲ ಅಂದ್ರೆ 10 ರಿಂದ 15 ಜನ ಇದ್ದಾರೆ ಸರ್. ಪ್ರತಿ ಜಿಲ್ಲೆಯಿಂದ 10 ರಿಂದ 15 ಜನ ಇದ್ದಾರೆ. ಇವರು ನಿಮಗೆ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗದೇ ಇರ್ಬೋದು, ಆದರೆ ಇವರು ಶಾಪ ಇದೆಯಲ್ಲ ಅದು ತಟ್ಟಿ ಅದು ವೋಟ್ ಬ್ಯಾಂಕ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ವೋಟ್ ಬ್ಯಾಂಕ್ ಅಂತ ನೋಡಿಕೊಂಡು ಏನಾದರೂ ಇಟ್ಕೊಂಡ್ರೆ ಇವ್ರು ಹಿಂದೆ ಏನು ಎಕ್ಸಾಮ್ ಬರೆಯೋಕ್ಕೆ ಬರ್ತಿದ್ದಾರಲ್ಲ, ಸುಮಾರು 5 ಲಕ್ಷ ಜನ ವಿದ್ಯಾರ್ಥಿಗಳು, 5 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ. ಈ ಸಮಸ್ಯೆ ಬಗೆಹರಿಸಬೇಕು. ಈ ಸಮಸ್ಯೆ ಈಗ ಬಗೆಹರಿಸಿಲ್ಲ ಅಂತಂದರೆ ಹೇಳ್ತೀನಿ ಕೇಳಿ, ಒಂದಕ್ಕೊಂದು ಸಮಸ್ಯೆ ಆ್ಯಡ್ ಆಗ್ತಾ ಹೋಗುತ್ತೆ ಸರ್. ಇದು ಇವತ್ತು ನಿಮಗೆಲ್ಲ ಸರ್ 3 ವರ್ಷದಿಂದ ಸರ್, 3 ವರ್ಷದಿಂದ ಸ್ಯಾಲ್ರಿ ತೊಗೊಳ್ತಾ ಇಲ್ಲ ಸರ್. ಸರ್ಕಾರದಿಂದ ನೀವು ಯಾವುದೇ ರೀತಿ ಸ್ಯಾಲ್ರಿ ತೊಗೊಳ್ತಾ ಇಲ್ವಾ? ನೀವು ಕೆಲಸ ಮಾಡಬೇಕು ಅಂತಂದರೆ ನೀವು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪರವಾಗಿ ಮಾಡ್ತಾಯಿದ್ದೀರಾ. ಇಡೀ ರಾಜ್ಯದ ಪರವಾಗಿ ನೀವು ಸಚಿವರಾಗಿರೋದು, ಶಿಕ್ಷಣ ಸಚಿವರಾಗಿರೋದು ಈ ರಾಜ್ಯದ ಸಮಸ್ಯೆ ಬಗೆಹರಿಸೋದಕ್ಕೋಸ್ಕರ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ನಿಮ್ಮ ಮನೆ ಸಮಸ್ಯೆ ಬಗೆಹರಿಸೋದಕ್ಕೆಲ್ಲ ಶಿಕ್ಷಣ ಸಚಿವರಾಗಿರೋದು. ಇಡೀ ರಾಜ್ಯದ ಜನತೆಗಳು ಇವತ್ತು ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ. ಅವರು ಕೆಲಸ ಮಾಡಬೇಕಂತಂದ್ರೆ ಅವ್ರ ಜೀವನ ಇವತ್ತು ನಿಂತಿದೆ. ಸರ್ಕಾರಕ್ಕೆ ಏನಾದರೂ ಗಡುವನ್ನು ಕೊಡ್ತಾ ಇದ್ದೀರಾ, ನೀವು ಡಿಟೇಲ್ನ ಕೊಡ್ತಾ ಇದ್ದೀರಾ ಸರ್? ಈ ಸಮಸ್ಯೆ ನೋಡಿ, ನಾನು ಮ್ಯಾಕ್ಸಿಮಮ್ ಹೇಳ್ತೀನಲ್ಲ ಸರ್, ಒಂದು 15 ಡೇಸ್ ಸರ್, 15 ದಿನ ಮ್ಯಾಕ್ಸಿಮಮ್ 15 ದಿನದಲ್ಲಿ ಚರ್ಚೆ ಮಾಡಿ. ಈ ಒಂದು ಹಬ್ಬ ಇದೆ, ದಸರಾ, ನೀವು ದಸರಾನ ಮಾಡಿ 2-3 ದಿನ ತೊಂದರೆ ಇಲ್ಲ, 1 ವಾರನೇ ಮಾಡಿ.
ಅದು ನೆಕ್ಸ್ಟ್ ಒಂದು ವಾರ 15 ದಿನ ಗಡುವು ಸರ್. 15 ದಿನ ಆದಮೇಲೆ ನೀವು ಹೇಳ್ತೀನಿ ಕೇಳಿ, ಪ್ರತಿಯೊಂದು ಕ್ರೀಡಾ ಅಭ್ಯರ್ಥಿ ಏನಿದ್ದಾರೆ ಅವರು ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ತಾರೆ ಸರ್. ನಿಮ್ಮ ಮನೆ ಮುಂದೆ ಇನ್ನೊಂದು ಯಾವುದಾದ್ರೂ ಅಲ್ಲೇ ಪಕ್ಕದಲ್ಲಿ ಅಲ್ಲೇ ಒಂದು ಶೆಡ್ ಹಾಕಿ ಕೊಟ್ಬಿಟ್ಟು ಸರ್. ಈಗ ಕಾನೂನು ರೀತಿ ಹೋರಾಟ ಮಾಡೋದಕ್ಕೆ 1 ಕೋಟಿ ಮೇಲೆ ಖರ್ಚಾಗಿದೆ. ನಿಮ್ಮ ಮನೆ ಎಲ್ಲಿದೆ ನೋಡಿ ಸರ್, ಅದೇ ಮನೆ ಪಕ್ಕದಲ್ಲಿ ಹೇಳ್ತೀನಿ ಕೇಳಿ, ಅದೇ ಸುತ್ತಮುತ್ತ ಅದೇ ಏರಿಯಾದಲ್ಲಿ ಒಂದು ಶೆಡ್ ಹಾಕ್ತೀವಿ ಸರ್. ನಾವು ಅಲ್ಲೇ ಒಂದು ಶೆಡ್ ಹಾಕ್ತೀವಿ, 30-40 ಸೈಟಲ್ಲಿ ಒಂದು ಶೆಡ್ ಹಾಕ್ಬಿಟ್ಟು ಮಹಿಳಾ ಅಭ್ಯರ್ಥಿಗಳನ್ನೆಲ್ಲ ಅಲ್ಲೇ ಉಳ್ಕೊಳೋದಕ್ಕೆ ಹೇಳ್ತೀವಿ. ಸಮಸ್ಯೆ ಬಗೆಹರಿಯೋದನ್ನು ನಿಮ್ಮ ಮನೆ ಹತ್ರನೇ. ನೀವು ಸಮಸ್ಯೆ ಯಾವಾಗಾದ್ರೂ ಬೆಳಗ್ಗೆ ನೋಡಬೇಕಾಗುತ್ತಲ್ಲ, ಅವಾಗಾದ್ರೂ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿರೋ ಜನಗಳಿಗಾದ್ರೂ ಗೊತ್ತಾಗುತ್ತಲ್ಲ ಸರ್. ಇದು ನನಗೆ ಮಾಡ್ಬೇಕು ಸರ್, ಬೇರೆ ಏನು ಮಾಡೋಕ್ಕಾಗಲ್ಲ. ಒಂದು ಶೆಡ್ ಹಾಕ್ಬಿಟ್ಟು ಅವರು ಅದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತಾರೆ ಈ ಸಮಸ್ಯೆ ಬಗೆಹರಿಯೋದು. ಯಾಕೆಂದರೆ ಇವರಿಗೆ ಅಲ್ಲಿವರೆಗೂ ಇವ್ರಿಗೆ ಗೊತ್ತಾಗಲ್ಲ ಅಂತ ಖಂಡಿತ. ಯಾಕೆಂತಂದರೆ ಇದು 15 ದಿನ ಸರ್. 15 ದಿನ ಆದಮೇಲೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಊರಲ್ಲೇ ಬಂದು, ನಿಮ್ಮ ಊರಲ್ಲಿ ಸರ್ ಹೇಳ್ತೀನಿ ಕೇಳಿ, ಶೆಡ್ ಹಾಕ್ಕೊಂಡು ಅಲ್ಲೇ ಕುತ್ಕೊಳಕ್ಕೆ ಹೇಳ್ತೀವಿ. ಅಲ್ಲೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಸರ್. ನೀವು ಇಲ್ಲಿ ಬರೋಕ್ಕಾಗಲ್ವಲ್ಲ ನಮ್ಮ ಸಮಸ್ಯೆ ಕೇಳೋದಕ್ಕೆ, ನಾವೇ ಅಲ್ಲಿಗೆ ಬರ್ತೀವಿ. ನಾವು ಬರೋದಲ್ಲ ಸರ್, ನಮ್ಮ ಸಮಸ್ಯೆ ಬಗೆಹರಿಯೋವರೆಗೂ ಅಲ್ಲೇ ಶೆಡ್ ಹಾಕ್ಕೊಂಡು ಕುತ್ಕೊತೀವಿ. ಅದು ಎಷ್ಟು ಖರ್ಚಾಗುತ್ತೋ ನೀವೇನು ಬೇಕಾದರೂ ಮಾಡಿ ಸರ್, ನಾವು ಅಲ್ಲಿನೇ ಬರ್ತೀವಿ. ಅಲ್ಲೇ ಬಂದು ಅಲ್ಲೇ ಶೆಡ್ ಹಾಕ್ತೀವಿ. ನಾವೇನು ಅಲ್ಲಿ ಮನೆ ಕಟ್ಟಲ್ಲ, ಶೆಡ್ ಹಾಕಿ ಇದೇ ರೀತಿ ಪರವಾಗಿಲ್ಲ, ಡೇ ಆ್ಯಂಡ್ ನೈಟ್ ಅಲ್ಲೇ ಕೂತ್ಕೊಳ್ತೀವಿ, ಅಲ್ಲೇ ಹೋರಾಟ ಮಾಡ್ತೀವಿ ಸರ್. ಧನ್ಯವಾದ. ಇದಿಷ್ಟು ಕಾಂತ್ ಕುಮಾರ್ ಅವರು ಹೇಳುವಂಥದ್ದು. ಸರ್ಕಾರ ಇನ್ನಾದರೂ ಎಚ್ಚೆತ್ತು ಏನು 481